ಅವರು ಶಬರಿಮಲೆಗೆ ಹೋಗೋರು. ರಾಜ್ಕುಮಾರ್ ಅವರು ಇವಾಗೂ ಹೋಗ್ತಾರೆ. ಹೌದು, ಫ್ಯಾಮಿಲಿ ಅವರು ಹೋಗ್ತಾರೆ. ಅವಾಗ ನಮ್ಮ ತಂದೆನೂ ಜೊತೆಗೆ ಹೋಗೋರು. ಹೌದಾ? ಓ, ನೀವು ಆ ಟೀಮಲ್ಲಿ, ಶಬರಿಮಲೆಗೆ ಹೋಗೋ ಟೀಮಲ್ಲಿ ನಿಮ್ಮ ತಂದೆಯವರು ಇದ್ದಾರೆ? ನಮ್ಮ ತಂದೆಯವರು ಇದೆ. ಪುನೀತ್ ರಾಜ್ಕುಮಾರ್ ಒಂದು ಬುಕ್ ಬರುತ್ತೆ, ಬುಕ್ ಇದೆ. ಓಕೆ, ಒಂದು ಬುಕ್. ಹೌದು, ಅವರು ಇದು ಮಾಡಿದ್ದಾರೆ. ಅದರಲ್ಲಿ ನಮ್ಮ ತಂದೆದು ಗ್ರೂಪ್ ಫೋಟೋ ಇದೆ. ಜಯಸಿಂಹರೇ ಗುಡ್ ಮಾರ್ನಿಂಗ್ ಸರ್. ಈ ಸೀನಲ್ಲಿ ನಮ್ಮ ರಾಜಣ್ಣ ಅವರು ಗಾಡಿ ಓಡಿಸ್ತಾರಲ್ಲ, ಒಂದು ಸ್ಕೂಟರು, ಆ ಸ್ಕೂಟರ್ ಇಲ್ಲೇ ಇದೆ ನೋಡಿ. ಇದೇ ಗಾಡಿಯಲ್ಲೇ ನಮ್ಮ ರಾಜಣ್ಣವರು ಜ್ವಾಲಾಮುಖಿ ಸಿನಿಮಾದಲ್ಲಿ ಓಡಿಸೋದು, ಬರೋದು, ಹಾಗೆ ಪಂಚರ್ ಆಗಿರೋ ಸೀನ್ ಇದೆಯಲ್ಲ, ಈ ಸೀನೆಲ್ಲ ನಡೆಯೋದು ಇದೇ ಗಾಡಿದು. ಸೊ ನಾನು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟು ಈ ನಂಬರ್ ಹೇಳ್ಬಿಡ್ತೀನಿ, ನಿಮಗೆ ಮ್ಯಾಚ್ ಮಾಡ್ತೀನಿ. MYH 568 ಇದೇ ಗಾಡಿಲೇ ನಮ್ಮ ರಾಜಣ್ಣ ಅವರು ಬರೋದು. ಸೊ ನೋಡ್ಬೋದು, ವೆಸ್ಪಾ ಗಾಡಿ, ಅದೇ ವೆಸ್ಪಾ ಅಲ್ಲೂ ಇದೆ, ಇಲ್ಲೂ ಇದೆ ನೋಡಿ. P ಅಂತ ಬರೆದಿರೋದು, ಮತ್ತು ವೆಸ್ಪಾ ಅಂತ ಬರೆದಿರೋದು, ಮತ್ತು ಹಾರನ್ದು ಇದ್ದಿರೋದು ಎಲ್ಲ ಇದೆ ಅಲ್ವಾ. ಏಕೆಂದರೆ ನಾನು 2 ಕನಸು ಶೂಟಿಂಗ್ ಸ್ಪಾಟ್ ತೋರಿಸ್ಬೇಕಾದ್ರೆ ಒಂದು ಗಾಡಿ ತೋರಿಸಿದೆ, ನನಗೆ ನೆಗೆಟಿವ್ ರೆಸ್ಪಾನ್ಸ್ ತುಂಬ ಬಂತು. ಸೊ ಅದಕ್ಕೋಸ್ಕರ ಎಲ್ಲ ನಾನು ಹೇಳ್ತಾ ಇದ್ದೀನಿ, ವೆಸ್ಪಾ ಗಾಡಿ ಎಲ್ಲ ಒಂದೇ ಥರ ಇದೆ. ಬಟ್ ಇದು ತುಂಬ ಹಳೇದು, 60 ವರ್ಷದ ಹಿಂದೆದು. ಅವ್ರನ್ನ ನಾನು ಮಾತಾಡಿಸ್ತೀನಿ. ಈ ಸೀನ್ ನೋಡಿ, ಇಲ್ಲಿ ರಾಜ್ಕುಮಾರ್ ಅವರು ಬಗ್ ನೋಡ್ಬೇಕಾರೆ ಇದೇ MYH 568 ಅಂತ ಬರೆದಿರುತ್ತೆ. ಆದರೆ ನಂಬರ್ ಪ್ಲೇಟ್ ಚೇಂಜ್ ಆಗಿರುತ್ತೆ, 60 ವರ್ಷ ನಂಬರ್ ಪ್ಲೇಟ್ ಹಾಗೇ ಇರುತ್ತೆ. ಬಟ್ ಇದೇ ಗಾಡಿ, ಇದೇ ರಿಜಿಸ್ಟ್ರೇಷನ್, MYH 568 ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನೋಡಿ. ಸೊ ಇದು ಅದೇ ಗಾಡಿ ಅನ್ನೋದಕ್ಕೆ ಒಂದು ಪ್ರೂಫ್ ಅಷ್ಟೇ. ಸೊ ಈ ಗಾಡಿ ಓನರ್ನೇ ನಾನು ಮಾತಾಡಿಸ್ತೀನಿ. ಸರ್ ಬನ್ನಿ, ದಯವಿಟ್ಟು ಬನ್ನಿ, ಇದು ಇವ್ರದ್ದು ಗಾಡಿ, ಸುಮ್ಮನೆ ಒಂದು ರೌಂಡು ಅಂತ ಇಸ್ಕೊಂಡಿದ್ದೀನಿ. ಸರ್ ಆಫ್ ಹಿಂಗೆ ಅಲ್ವಾ ಸರ್? ಯಾರ್ದು ಸರ್ ಇದು ಗಾಡಿ? ನಿಮ್ದೇನಾ? ಇಲ್ಲ, ಯಾಕೆಂದ್ರೆ ನಿಮ್ಗೆ ಏಜು, ಈ ಗಾಡಿ ಏಜು ಸೇಮ್ ಇರಬೇಕು. ಸರ್ ನಿಮ್ದು ಡೇಟ್ ಆಫ್ ಬರ್ತ್? 1982. ಇದು ಡೇಟ್ ಆಫ್ ಬರ್ತ್ 67. ಸೊ ನೋಡಿ, ಅಷ್ಟೊತ್ತಿಗೆ ಇದಾಗಲೇ ಚಿರ ಯುವಕ ಇವ್ರು ಊಟ ಅಷ್ಟೊತ್ತಿಗೆನೆ. ಸೊ ಗಾಡಿ ಇದು ನಿಮ್ಮ ದೊಡ್ಡಪ್ಪ ಗಾಡಿ. ಈಗ ನಮ್ಮ ತಂದೆ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ತಂದೆ ಯೂಸ್ ಮಾಡ್ತಾ ಇದ್ದ. ಇವರ ತಂದೆ ಸರ್, ನಿಮ್ಮ ತಂದೆ ಹೆಸರು ಕುಮರೇಶ್ ಬಾಬು ಅವರು. ಈ ಕುಮರೇಶ್ ಬಾಬು ಅವರು ಯಾರು ಗೊತ್ತಾ? ಇವ್ರದ್ದು ಒಂದಷ್ಟು ಫೋಟೋಸ್ ಹಾಕ್ತೀನಿ ನೋಡಿ. ಎಸ್, ನಮ್ಮ ರಾಜಣ್ಣ ಅವರ ಅಪ್ಪಟ ಅಭಿಮಾನಿ ಕುಮರೇಶ್ ಬಾಬು ಅವರು, ಅವರ ಮಗ ನಮ್ಮ ತರುಣ್ ಸರ್ ಅವರು. ಸೊ ಈಗ ಗೊತ್ತಾಯ್ತಲ್ಲ ಈ ಲಿಂಕು. ಇದು ಜ್ವಾಲಾಮುಖಿ ಸಿನಿಮಾ 1985ರಲ್ಲಿ ರಿಲೀಸ್ ಆದಂತಹ ಜ್ವಾಲಾಮುಖಿ ಸಿನಿಮಾದಲ್ಲೇ ಯೂಸ್ ಆದಂತಹ ವೆಹಿಕಲ್ ಇದು, ಸ್ಕೂಟರ್ ಇದು. ಅಂದರೆ ಹತ್ತತ್ರ 40 ವರ್ಷ ಆಯಿತು ಸರ್. ಆದರೆ ಯಾವುದಾದ್ರು ಒಂದು ಪಾರ್ಟ್ಸ್ ಆದರೂ ಇದೆಯಾ ನಮ್ಮ ರಾಜಣ್ಣ ಅವ್ರು ಯೂಸ್ ಮಾಡಿರೋದು? ಅಂದರೆ ನಮ್ಮ ರಾಜಣ್ಣ ಅವ್ರು ಹಿಡಿದಿದ್ರು ಅಂತ ಇಟ್ಕೊಳ್ಳೋಕ್ಕೆ? ಇಲ್ಲ, ಬರೀ ಗಾಡಿ ರಿಜಿಸ್ಟ್ರೇಷನ್ ನಂಬರು. ಈ ನಂಬರ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಒಂದೆರಡು ಸೀನಲ್ಲಿ. ಈ MYH 568 ಏನಿದೆಯಲ್ಲ, ಈ MYH 568ನ ನಾನು ಅಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಯಾವಾಗ ಸರ್ ತೊಗೊಂಡಿದ್ದು ಈ ಗಾಡಿನ? ಇದು ಆಕ್ಚುಲಿ ನಮ್ಮ ದೊಡ್ಡಪ್ಪ ತಗೊಂಡಿತ್ತು. ಓಕೆ, ಅವ್ರ ಹೆಸರು? ಬಾಲಸುಬ್ರಹ್ಮಣ್ಯಂ. ಓಕೆ, ದೊಡ್ಡಪ್ಪ ತಗೊಂಡಿತ್ತು. ಬಟ್ ಯೂಸ್ ಮಾಡ್ತಾ ಇದ್ದು ನಮ್ಮ ತಂದೆನೇ. ನಿಮ್ಮ ತಂದೆ ಯೂಸ್ ಮಾಡ್ತಾ ಇದ್ರು? ನಾವು ಅರೌಂಡ್ 1979 ಅಲ್ಲಿ ತಗೊಂಡಿತ್ತು. 79 ಮಾಡೆಲ್ ಹಂಗಾದ್ರೆ ಇದು? 79 ಮಾಡೆಲ್ ಅಲ್ಲ, ಇದು 67 ಮಾಡಲು. 67 ಮಾಡೆಲ್. ಇದು ಸೆಕೆಂಡ್ ಹ್ಯಾಂಡ್ ತಗೊಂಡಿತ್ತು. ಹಾಗೆಲ್ಲ ಹೊಸದ್ದು ತಗೊಳಕ್ ಆಗ್ತಾ ಇರಲಿಲ್ವಲ್ಲ, ಅಷ್ಟು ಅನುಕೂಲ ಇಲ್ಲ. ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು. ಎಷ್ಟು ತಗೊಂಡಿದ್ದು ಸರ್ ಅವಾಗ 79 ಅಲ್ಲಿ? ಆಗ 3000 ರೂಪೀಸ್ ತಗೊಂಡಿದ್ದು. 3000 ರೂಪೀಸ್ಗೆ ಈ ಗಾಡಿ ತಗೊಂಡಿದ್ದು. ಇವಾಗ ಇದ್ರ ಬೆಲೆ ಎಷ್ಟಿರ್ಬೋದು ಸರ್? ಈಗ ಗೊತ್ತಿಲ್ಲ ಸರ್. ಈಗ ಗೊತ್ತಿಲ್ಲ. ಓಕೆ, ಸೊ ಇದು 3000 ರೂಪಾಯಿಗೆ ತಗೊಂಡಿರುವಂತಹ ಸ್ಕೂಟರ್. ಈ 3000 ರೂಪಾಯಿ ಸ್ಕೂಟ್ರಲ್ಲೇ ನಮ್ಮ ರಾಜಣ್ಣ ಅವ್ರು ಹೇಗೆ ಕೂತ್ಕೊಂಡ್ರು? ಹೆಂಗೆ ಸರ್ ನಮ್ಮ ರಾಜಣ್ಣ ಅವ್ರಿಗೂ ಈ ಗಾಡಿಗೂ ಲಿಂಕ್ ಆಗಿದ್ದು? ಆ್ಯಕ್ಚುಲಿ ನಮ್ಮ ತಂದೆ ಅವರ ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆ ಇದ್ರು. ನಿಮ್ಮ ತಂದೆಯವರು? ನಮ್ಮ ತಂದೆಯವರು. ಓಕೆ. ಸೊ ರಾಜ್ಕುಮಾರ್ ಅವರು ಪ್ರೊಡಕ್ಷನ್ ಹೌಸ್ ಅಲ್ಲಿ ಪಾರ್ವತಮ್ಮ ಜೊತೆ ಇದ್ರು. ಅವರು ಅಂದ್ರೆ ಅವ್ರ ಪ್ರೊಡಕ್ಷನ್ ಹೌಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ರ ಅಥವಾ ಹೇಗೆ? ಕೆಲಸ ಮಾಡ್ತಾ ಇದ್ರು. ಓಕೆ, ಹಾಗಾದ್ರೆ ನೀವು ದೊಡ್ಡ ಮನೆಗೆ ಒಂದ್ ಸ್ವಲ್ಪ ಹತ್ರದ ಲಿಂಕ್ ಇದ್ದು? ನಮ್ಮ ತಂದೆಯವರು ಇದ್ರು. ಬರೀ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಇಲ್ಲ, ನಮ್ಮ ತಂದೆ. ಈಗ ನಿಮ್ಮ ತಂದೆಯವರು ಏನ್ ಮಾಡ್ತಾ ಇದ್ದಾರೆ? ಈಗ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಓಕೆ. ನಮ್ದೊಂದು ದೇವಸ್ಥಾನ ಇದೆ, ನಾವು ಇದು ಅದು ಮೇಂಟೈನ್ ಮಾಡ್ತೀವಿ. ಓಕೆ, ಅಷ್ಟೇ. ಅದು ರಿಟೈರ್ಡ್ ಲೈಫ್ ಅಲ್ಲಿ ಇದ್ದಾರೆ ಈಗ. ಆಕ್ಚುಲಿ ಅದಕ್ಕೆ ಅವ್ರು ಬಂದಿಲ್ಲ, ಅವ್ರು ಹುಷಾರಿಲ್ಲ. ಓಕೆ. ಬಟ್ ಆದ್ರೆ ರಾಜಣ್ಣ ಅವರು ಜ್ವಾಲಾಮುಖಿ ಸಿನಿಮಾದಲ್ಲಿ ಯೂಸ್ ಆಗಿರುವಂತಹ ಬೈಕ್ ಇದು, ಸ್ಕೂಟರ್ ಇದು.
ಅವ್ರಿಗೆ ಹೇಗ್ ಸಿಕ್ತಿದ್ದು ಈ ಗಾಡಿ ಅಂದ್ರೆ ಅವರ ಅಭಿಮಾನಿ ಬಳಗದಲ್ಲಿ ಇದ್ರು, ಕರೆಕ್ಟ್. ಬಟ್ ಆ ಇನ್ಸಿಡೆಂಟ್ ಏನು ಆ ಫಿಲಮ್ಗೆ ಇದು ಗಾಡಿ ಸಿಗೋದಕ್ಕೆ? ಇಲ್ಲ, ಆ್ಯಕ್ಚುಲಿ ಆ ಟೈಮಲ್ಲಿ ನಮ್ಮ ತಂದೆ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ರು ಅವ್ರ ಜೊತೆಗೆ. ಓಕೆ. ಸೊ ಅವರೊಂದು ಸ್ಕೂಟರ್ ನೋಡ್ತಾ ಇದ್ರು, ಇದೇ ಸ್ಕೂಟರ್ ಅಂತಲ್ಲ, ಅದು ಒಂದು ಸ್ಕೂಟರ್ ನೋಡ್ತಾ ಇದ್ರು ಶೂಟಿಂಗ್ಗೆ. ಸೊ ನಮ್ಮ ತಂದೆ ಇದೇ ಸ್ಕೂಟರ್ ಓಡಾಡ್ತಾ ಇದ್ರಲ್ವಾ. ಓಕೆ. ಸೊ ಅವರು ನೋಡ್ಬಿಟ್ಟು ಈ ನಮ್ಮ ಇವರು ನಮ್ಮ ಕುಮರೇಶ್ ಅವರು ಸ್ಕೂಟರ್ ಯೂಸ್ ಮಾಡ್ಬೋದಲ್ರಿ, ಹೌದು, ಸೀನ್ ಅಲ್ವಾ ಅಂತ. ಸೊ ನಮ್ಮ ತಂದೆಗೆ ತುಂಬ ಖುಷಿ ಆಯಿತು. ಓಕೆ. ನಮ್ಮ ತಂದೆಗೆ ರಾಜ್ಕುಮಾರ್ ಅಂದರೆ ದೇವ್ರ ಥರ. ಸೊ ಆ ಥರ ತುಂಬ ಖುಷಿಯಾಗಿ ಯೂಸ್ ಮಾಡಿದ್ರು. ಅಂದ್ರೆ ನೀವು ಇದು ಇನ್ಸಿಡೆಂಟ್ ನಿಮ್ಗೆ ಎಷ್ಟು ವರ್ಷ ಸೀನ್ಗಳು ನಡೆದಾಗ ಆ ಫಿಲಮ್ ಮಾಡಿದಾಗ? 1985ರಲ್ಲಿ. 85 ನಾನು 3 ಇಯರ್ಸ್. ನಾನು 3 ಇಯರ್ಸ್. ನಿಮಗೆ ಗೊತ್ತಿಲ್ಲ ಬಿಡಿ. ಆಮೇಲೆ ಫಿಲಮ್ಗಳು ನೋಡಿದಾಗ ಆಮೇಲೆ ನಿಮ್ಗೆ ಒಂದು ಸ್ವಲ್ಪ ನಾಲೆಜ್ ಬಂದಾಗ ಗೊತ್ತಾಗದ್ದು. ಸೊ ಇದು ಶೂಟಿಂಗ್ ಆಗಿದೆ ಅಲ್ಲಿ, ಯಾವುದು ಚೇಸ್ ಆಗೋದು, ಇನ್ಸ್ಪೆಕ್ಟರ್ಗಳು ಬರೋದು? ಮೈಸೂರಲ್ಲೆಲ್ಲೋ ಆಗಿತ್ತಂತೆ ಅಂತ ಹೇಳಿದ್ರು ನಮ್ಮ ತಂದೆ. ಓಕೆ. ಈ ಗಾಡಿ ಮೈಸೂರಲ್ಲಿ ಇತ್ತಾ? ಇಲ್ಲ, ಬೆಂಗಳೂರಲ್ಲಿತ್ತು. ಓಕೆ. ಮೈಸೂರು ತಗೊಂಡೋದ್ರು. ಮೈಸೂರಿಗೆ ನಮ್ಮ ರಾಜಣ್ಣ ಅವರು ಓಡಿಸ್ಬೇಕು ಅಂದ್ಬಿಟ್ಟು ನಿಮ್ಮ ತಂದೆಯವರು ಅಲ್ಲಿಂದ ತಗೊಂಡೋಗಿದ್ದ ಅಥವಾ ಅಪ್ ಅಂಡ್ ಡೌನ್ ಮಾಡ್ತಿದ್ರಾ ಹೇಗೆ? ಇಲ್ಲ, ಅವರು ಮಾಮೂಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು. ಟ್ರಾನ್ಸ್ಪೋರ್ಟ್ ಮಾಡಿದ್ರು, ಇಲ್ಲಿಂದ ಓಡಿಸ್ಕೊಂಡು ಹೋಗಿರೋದ? ಅದಕ್ಕೆ ಡೌಟ್ ಆಯ್ತು, ಇಲ್ಲಿಂದ ಮೈಸೂರಿಗೆ ತಗೊಂಡೋದ್ರ ಓಡಿಸ್ಕೊಂಡು ಹೋದ್ರ ಹೇಗೆ ಅಂತ. ಅವಾಗ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಹಾಕೊಂಡು ಹೋದ್ರು. ಶೂಟಿಂಗ್ ಎಲ್ಲ ಅಲ್ಲೇ ನಡೀತಾ ಇತ್ತು ಜಾಸ್ತಿ. ಆ ಟೈಮಲ್ಲಿ ಮೈಸೂರಲ್ಲೇ ಶೂಟಿಂಗ್ ಜಾಸ್ತಿ, ಬೆಂಗಳೂರಲ್ಲಿ ಅಷ್ಟು ಇರ್ತಾ ಇರಲಿಲ್ಲ. ಸೊ ಶೂಟಿಂಗ್ ಮಾಡಿ ಅಂದ್ರೆ ಹತ್ತತ್ರ 60 ವರ್ಷ ಆಗಿದೆ ಈ ಗಾಡಿಗೆ. 60 ವರ್ಷ ಆದ್ರೂ ಇವಾಗ ಸಕ್ಕದಾಗಿ ಮೇಂಟೈನ್ ಮಾಡಿದ್ರು. ಹಳೆಯ ಐಟಮ್ ಯಾವ್ದಾದ್ರು ಇದೆಯಾ? ಆಗ ಇದ್ದಿದ್ದಂತ ಐಟಮ್ ಯಾವ್ದು ಇಲ್ಲ, ಎಲ್ಲ ಬದಲಾಯಿಸಿ ಚೇಂಜ್ ಆಗಿದೆ. ಆಕ್ಚುಲಿ ನಮ್ಮೊಬ್ಬರು ಮೆಕ್ಯಾನಿಕ್ ಹತ್ರ ಇತ್ತು. ಓಕೆ. ಸೊ ಅವರು ಯೂಸ್ ಮಾಡ್ತಾ ಇದ್ರು. ಸೊ ಅವ್ರು ಕೊಡಕ್ಕಿದ್ರು ಗಾಡಿನ, ಅವ್ರು ಕೊಟ್ಬಿಡಕ್ಕಿದ್ರು. ಓಕೆ. ನಿಮ್ಮ ತಂದೆಯವರು? ಇಲ್ಲ, ನಮ್ಮ ಮೆಕ್ಯಾನಿಕ್ ಅವರು ಅವ್ರು ಕೊಟ್ಬಿಡಕ್ಕಿದ್ರು ಗಾಡಿ. ಸೊ ನಾವೇ ವಾಪಸ್ ತಗೊಂಡು ಎಲ್ಲ ರೀಸ್ಟೋರ್ ಎಲ್ಲ ಮಾಡಿ. ಅಂದ್ರೆ ನಿಮ್ಮ ತಂದೆಯವರು ಮಾರಕ್ಕೆ ಇದು ಮಾಡಿಲ್ಲ, ಅವರು ಅವ್ರ ಮೆಕ್ಯಾನಿಕ್ ಹತ್ರ ಕೊಟ್ಟಿದ್ರು ಯೂಸ್ ಮಾಡೋದಕ್ಕೆ. ಮೆಕ್ಯಾನಿಕ್ಗೆ ಯೂಸ್ ಮಾಡಕ್ಕೆ ಅಂತ ಕೊಟ್ಟಿದ್ದು, ಅವರು ಸೇಲ್ ಮಾಡಕ್ಕೆ ಸೇಲ್ ಮಾಡಕ್ ನೋಡ್ತಾ ಇದ್ರು. ಓಕೆ. ಸೊ ಅವಾಗ ನಾವೇ ವಾಪಸ್ ಅವ್ರ ಹತ್ರ ತಗೊಂಡು ಅಂತಲ್ಲ, ತಗೊಂಡ್ರಿ ವಾಪಸ್. ನೀವು ಸೇಲ್ ಮಾಡಿದ್ರ ಅಥವಾ ಹೇಗೆ ಅಂತ? ಇಲ್ಲ, ಸೇಲ್ ಮಾಡಿರಲಿಲ್ಲ, ಕೊಟ್ಟಿದ್ರಿ ಅವ್ರಿಗೆ. ಆಮೇಲೆ ನೀವೇ ಮತ್ತೆ ಅವರಿಂದ ತಗೊಂಡು ರೀಸ್ಟೋರ್ ಎಲ್ಲ ಮಾಡಿ. ಬಟ್ ಸೇಮ್ ಅದೇ ಇದ್ರಲ್ಲೇ ಅದೇ ಇದ್ರಲ್ಲ, ಸೀಟ್ ಮಾತ್ರ ಲಾಂಗ್ ಸೀಟ್ ಹಾಕಿದಿರಿ. ಬಟ್ ಅದು ಫಿಲಮ್ ಅಲ್ಲಿ ಸೇಮ್ ಸೀಟ್ ಇದ್ದಂಗೆ ಇದೆಯಲ್ಲ? ಇಲ್ಲ, ಅದು ಡಬಲ್ ಸೀಟ್ ಇದೆ. ಓಕೆ. 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 ಅಂಡ್ ಇದೆಲ್ಲ ಈಗ ಲೇಟೆಸ್ಟ್ ಆಗಿ ಅದೇ ಎಲ್ಲ ಇದೆಲ್ಲ ಫುಲ್ ಎಲ್ಲ ಬೇರೆ ಬೇರೆ ಹಾಕ್ಸಿದೆ. ಬಟ್ ಇದೆಲ್ಲ ಇದೆ. ನೀವು ನಿಮ್ಮ ದೊಡ್ಡಪ್ಪ ಅವರು ತಗೊಂಡಿರೋದು ಇದನ್ನ? ನಮ್ಮ ದೊಡ್ಡಪ್ಪ ಅವ್ರು ತಗೊಂಡಿದ್ರು. ಅಂಡ್ ಅವರು ಯೂಸ್ ಮಾಡಿಲ್ಲ. ಅವ್ರಿಗೆ ಸ್ಕೂಟ್ರು ಅಷ್ಟು ಯೂಸ್ ಮಾಡಕ್ ಆಗ್ತಾ ಇರಲಿಲ್ಲ. ಸೊ ನಮ್ಮ ತಂದೆ ಯೂಸ್ ಮಾಡ್ತಾ ಇದ್ರು ರೆಗ್ಯುಲರ್ ಆಗಿ. ಓಕೆ. ಇದು ನಮ್ಮ ರಾಜನ್ ಅವರು ಯೂಸ್ ಮಾಡಿದ್ಮೇಲೆ ಏನಾದ್ರು ಅವರ ಅನುಭವ ಏನಾದ್ರು ಹೇಳ್ಕೊಂಡಿದಾರ? ಅವ್ರು ತುಂಬಾ ಖುಷಿ ಪಟ್ರು. ಅದೇ ನಮ್ಮ ತಂದೆ ಇನ್ನೊಂದು ವಿಡಿಯೋ ಅಲ್ಲಿ ಹೇಳಿದ್ರಲ್ಲ, ತುಂಬಾ ಚೆನ್ನಾಗೈತೆ ರೀ, ತುಂಬಾ ಮಜಾ ಐತೆ ಓಡಿಸೋದು ಅಂತ ಹೇಳಿದ್ರು. ಓಕೆ. ಅವರು ಆ ಸೀನ್ ಅಲ್ಲಿ ಹೆಲ್ಮೆಟ್ ಬಳಸ್ತಾರಲ್ಲ, ಆ ಹೆಲ್ಮೆಟ್ ಈ ಗಾಡಿದ ಅಥವಾ ನಮ್ಮ ತಂದೆ? ನಿಮ್ಮ ತಂದೆ ಅವ್ರದ್ದು ಹೆಲ್ಮೆಟ್. ಓಕೆ. ಓಕೆ. ಅದ್ರ ಇದ್ರ ಜೊತೆಲ್ಲ ಇದ್ದಿದಂತ ಹೆಲ್ಮೆಟ್? ಆಕ್ಚುಲಿ ನಮ್ಮ ತಂದೆ ಹೆಲ್ಮೆಟ್ ಬೇಡ ಅಂತ ಹೇಳಿದ್ರು. ಓಕೆ. ಇಲ್ಲ ಕೊಡಿ, ಚೆನ್ನಾಗಿದೆ ಅವರೇ ಹೇಳಿದ್ರು. ಅವರು ಎಷ್ಟು ಸಿಂಪಲ್ ಅಂದ್ರೆ ರಾಜ್ಕುಮಾರ್ ಅವರು, ಇಲ್ಲೆಲ್ಲ ಕೊಡಿ ಚೆನ್ನಾಗಿರುತ್ತೆ ಅಂತ. ಅದೇ ನಮ್ಮ ತಂದೆ ಇವಾಗೂ ಹೇಳ್ತಾರೆ, ಆ ಥರ ಮನುಷ್ಯನ ನಾವು ಲೈಫಲ್ಲಿ ನೋಡೋಕ್ಕಾಗಲ್ಲ. ಲೈಫಲ್ಲಿ ನೋಡೋಕ್ಕಾಗಲ್ಲ. ಅವ್ರದ್ದು ಯಾವುದೋ ಜನ್ಮದ ಪುಣ್ಯ, ನಾವು ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿತ್ತು. ಆ್ಯಂಡ್ ಪ್ಲಸ್ ಅವ್ರ ಜೊತೆ ಊಟ ಎಲ್ಲ ಮಾಡಿತ್ತು ಅಂತ ತುಂಬ ಇದು ಮಾಡ್ಕೊತಾರೆ ಈಗ ಇವಾಗೂ. ಹೌದಾ? ನೀವೇನಾದ್ರು ರಾಜ್ಕುಮಾರ್ ಅವ್ರನ್ನ ನೋಡಿದ್ದೀರಾ? ನಾನು ನೋಡಿದ್ದೀನಿ, ಸಣ್ಣ ಹುಡುಗ. ನಿಮ್ಮ ಮನೆಗೆ ಏನಾದ್ರು ಬಂದಿದ್ದಾರಾ ಅಥವಾ ರೀತಿಯ? ಇಲ್ಲ, ಮನೆಗೇನು ಬಂದಿರಲಿಲ್ಲ. ನಾವು ಅವರು ಶಬರಿಮಲೆಗೆ ಹೋಗೋರು. ರಾಜ್ಕುಮಾರ್ ಇವಾಗೂ ಹೋಗ್ತಾರೆ. ಹೌದು, ಫ್ಯಾಮಿಲಿ ಅವರು. ಅವಾಗ ನಮ್ಮ ತಂದೆನೂ ಜೊತೆಗೆ ಹೋಗೋರು. ಹೌದಾ? ನೀವು ಆ ಟೀಮಲ್ಲಿ, ಶಬರಿಮಲೆಗೆ ಹೋಗೋ ಟೀಮಲ್ಲಿ ನಿಮ್ಮ ತಂದೆಯವರು ಇದ್ದಾರೆ? ನಮ್ಮ ತಂದೆಯವರು ಇದೆ. ಪುನೀತ್ ರಾಜ್ಕುಮಾರ್ ಒಂದು ಬುಕ್ ಬರುತ್ತೆ, ಬುಕ್ ಇದೆ. ಓಕೆ. ಒಂದು ಬುಕ್. ಹೌದು, ಅವರು ಇದು ಮಾಡಿದ್ದಾರೆ. ನಮ್ಮ ತಂದೆದು ಗ್ರೂಪ್ ಫೋಟೋ ಇದೆ. ಗ್ರೂಪ್ ಫೋಟೋ ಇದೆ. ಅದು ಬೇಕಾದ್ರೆ ಇಲ್ಲಿದೆ ನೋಡಿ. ಇಲ್ಲಿ ನಿಮ್ಮ ತಂದೆ ಇರೋದಿಲ್ಲ ಸರ್? ಇಲ್ಲಿ. ಓ, ಇಲ್ಲಿ ಮೆನ್ಷನ್ ಆಗಿದೆ ನೋಡಿ ನೇಮ್ಸ್ ಎಲ್ಲ. ಓಕೆ. ಎಲ್ಲಿದೆ ನೇಮ್ಸ್? ಇಲ್ಲಿದೆ ನೋಡಿ, ಇಲ್ಲಿ ಕುಮರೇಶ್ ಬಾಬು. ಓಕೆ. ಇವರು ನಿಮ್ಮ ತಂದೆ. ಶಿವರಾಮ್ ಸರ್ ಇದ್ದಾರೆ, ನಮ್ಮ ರಾಜಣ್ಣ ಅವ್ರು ನಿಂತಿದ್ದಾರೆ, ಮುರಳಿ ಇದ್ದಾರೆ, ಅಣ್ಣ. ಇದು ನೋಡಿ, ವಿಜಯ ರಾಘವೇಂದ್ರ. ಇದು ವಿಜಯ ರಾಘವೇಂದ್ರ ಮುರಳಿ. ಇದು ವಿಜಯ ರಾಘವೇಂದ್ರ. 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 ಇದು ವಿಜಯ ರಾಘವೇಂದ್ರ.
ಇವರು ವಿಜಯ ರಾಘವೇಂದ್ರ ಅಲ್ವಾ ಬಟ್ ಮಾಡಿಬಿಡಿ ಹಾಗೆ. ಓಕೆ, ಇದು ವಿಜಯರಂಗದ ಇರಬೇಕು, ವಿಜಯ ಇದು ಶ್ರೀಮುರಳಿ. ಇನ್ಯಾರಿದ್ದಾರೆ ಆಗಿನ ಟೀಮಲ್ಲಿ ಯಾರಾದರೂ ಗೊತ್ತಾ ಇದ್ದಾರಾ ನಿಮಗೆ? ಇಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಇದ್ದಾರೆ, ರಾಜ್ಕುಮಾರ್ ಇದ್ದಾರೆ, ಪುನೀತ್, ಶಿವಣ್ಣ ಅವರು ಇದ್ದಾರೆ, ಚಿನ್ನೇಗೌಡ, ಹೊನ್ನವಳ್ಳಿ ಕೃಷ್ಣ ಅವರು ಇದ್ದಾರೆ, ಚಿನ್ನೇಗೌಡ. ಇಲ್ಲಿ ನಿಮ್ಮ ತಂದೆ ಎಲ್ಲಿ ಸರ್? ಇದು ನನಗೆಸು ನಂಜನಗೂಡಲ್ಲಿ ಇರಬೇಕು ಅನ್ಸುತ್ತಲ್ಲ ಈ ಫೋಟೋ. ಇರಬೇಕು ಈ ಬ್ಯಾಕ್ ಡ್ರಾಪ್ ನೋಡ್ತಾ ಇದ್ರೆ ಇರಬೇಕು ನಂಜನಗೂಡಲ್ಲಿ ಫೋಟೋ ತೆಗೆಸ್ಕೊಂಡಿರೋದು. ಅವ್ರು ಟ್ರೂಪ್ ಜೊತೆ ಹೋಗೋರು. ಓಕೆ, ಸುಮಾರು ಒಂದು 4 ಎಷ್ಟನೇ ಇಯರ್ ಅಂತ ಏನಾದರೂ ಬರ್ತಿದ್ದಾರಾ? ಇದು ಇಯರು ಇಲ್ಲ. ಇದು ಎಷ್ಟನೇ ಇಯರ್ ಅಂತ ನಿಮ್ಗೇನಾದರೂ ಗೊತ್ತಾ? ಇಯರು ಮೋಸ್ಟ್ಲಿ ನನ್ನ ತಂಗಿ ಹುಟ್ಟಿದ್ಲು, ಸೊ ಮೇ ಬಿ 89. 89. ಓಕೆ, ಹಂಗಂದ್ರೆ 37 ವರ್ಷದ ಹಿಂದೆ ಇದು ಫೋಟೋ. 89, 90. ಇದು ಶಬರಿಮಲೆಗೆಲ್ಲ ಜೊತೆಗೆ ಹೋದಂತ ಒಂದೇ ಟೀಮು. ಓಕೆ ಓಕೆ, ಒಂದು 30 to 40 ಮೆಂಬರ್ಸ್ ಹೋಗೋರು. ಓಕೆ, ಸೊ ನಾವು ಅವ್ರ ಎಸ್ಟೇಟ್ ಇತ್ತು, ಸೊ ಬಿಡದಿ ಹತ್ರ, ಸೊ ಅಲ್ಲಿ ಇರುಮುಡಿ ಎಲ್ಲ ಮಾಡೋರು. ಅವಾಗ ನಾವು ಹೋಗಿರಿ. ನೀವು ಹೋಗಿ ಇರುಮುಡಿ ಕಟ್ಟಿಸೋದಕ್ಕೆ ಪೂಜೆಗೆ ನಾವು. ಓಕೆ, ಆಮೇಲೆ ಅವರು ಶಿವಣ್ಣ ಅವರು ಕಸಿನ್ ಮಗ ನನ್ನ ತುಂಬ ಕ್ಲೋಸ್ ಫ್ರೆಂಡ್. ಓಕೆ, ಈಗಲೂ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವು. ಓಕೆ ಓಕೆ, ರಾಜೀವ್ ಅಂತ. ಸೊ ನೋಡಿದ್ರಲ್ಲ ಎಷ್ಟೆಷ್ಟು ರೋಚಕ ಇನ್ಸಿಡೆಂಟ್ಸ್ ಇದೆ ಇಲ್ಲೋ ಈ ಗಾಡಿ ಹಿಂದೆ ಅಂತ. ಲಾಂಗ್ ಎಲ್ಲೋಗಿದೆ ಸರ್ ಇದು ಗಾಡಿ? ಲಾಂಗೆಸ್ಟ್ ಅಂದರೆ ಬಿಡದಿ ಅಷ್ಟೇ. ಬಿಡದಿಗೆ ಹೋಗಿ ಬಂದಿದೆ. ಎಷ್ಟು ಕಿಲೋಮೀಟರ್ ಕೊಡುತ್ತೆ ಸರ್ ಇದು ಮೈಲೇಜ್? ಇದು ಕೊಡುತ್ತೆ ಒಂದು 35, 38, 40 40ವರೆಗೂ ಕೊಡುತ್ತಾ? 40ವರೆಗೂ ಕೊಡುತ್ತೆ ಈಸಿ. ಓಕೆ ಓಕೆ, ಇದನ್ನ ಇವಾಗ ಸದ್ಯಕ್ಕಂತೂ ಎಲ್ಲೂ ಕೊಡೋ ಮಾತೇ ಇಲ್ಲ. ಸರ್ ನಾನೊಂದು ರೌಂಡ್ ಓಡಿಸ್ಬೋದಾ? ನಾನು ಯಾವತ್ತೂ ಈ ಥರದ ಸ್ಕೂಟರ್ ಎಲ್ಲ ಓಡಿಸಿಲ್ಲ, ಬಟ್ ಅಲ್ವಾ ಹಳೇ ನೆನಪು ನಮ್ಮ ಹತ್ರ ಒಂದಿತ್ತು ಅವಾಗ. ಸೊ ಇದು ನಮ್ಮ ಜ್ವಾಲಾಮುಖಿ ರಾಜ್ಕುಮಾರ್ ಅವರ ಗಾಡಿಯ ಕತೆ. ಇವಾಗ ಒಂದು ರೌಂಡ್ ಹಾಕೊಂಡ್ಬಂದು ನಾನು ಮತ್ತೆ ಇದ್ರ ಅನುಭವ ಹೇಗಿತ್ತು ಅಂತ ನಾನು ಹೇಳ್ತೀನಿ. ಫಸ್ಟ್ ಒಂದು ರೌಂಡ್ ಆಗ್ಬಿಟ್ಟು ಬರ್ತೀನಿ. ಭಾಗ್ಯ ಎನ್ನಲೆ ಸೌಭಾಗ್ಯ ಎನ್ನಲೆ. ಸೊ ಒಂಥರ ನಾನೇ 1980s 90s ಹೋದಂತಹ ಫೀಲಿಂಗ್ ಕೊಡ್ತಾ ಇದೆ ಈ ಗಾಡಿ. ಅದ್ಭುತವಾಗಿದೆ. ನಾವು ಒಂದು ಸ್ವಲ್ಪ ಎಲ್ಬೋರ್ಡು ಆದರೂ ಇದು ಗೇರು ನ್ಯೂಟ್ರಲ್ ಅಲ್ಲಿದೆ ಅಲ್ವಾ ಸರ್? ಈಗ ನ್ಯೂಟ್ರಲ್ ಅಲ್ಲಿದೆ. ಸೊ ಈ ಗಾಡಿನ ನಮ್ಮ ರಾಜಣ್ಣವರು ಜ್ವಾಲಾಮುಖಿ ಸಿನಿಮಾದಲ್ಲಿ ಯೂಸ್ ಮಾಡುವಂತಹ ಗಾಡಿ. ಸೊ ಓಕೆ, ಇದೆಲ್ಲ ಹಳೆ ಗಾಡಿಗಳು. ಅವಾಗ ನಾವು ಒಂದು 15-20 ವರ್ಷದಿಂದ ಈ ಗಾಡಿಗಳನ್ನ ಓಡಿಸಿದ್ದು. ಸೊ ಈ ಗಾಡಿ ಎಲ್ಲಿದೆ ಗೊತ್ತಾ ಈಗ ಸರ್? ಇದು ಯಾವ ಏರಿಯಾ ಸರ್? ಇದು ಇಂದಿರಾನಗರದಲ್ಲಿ ಈ ಗಾಡಿ ಇದೆ. ನಮ್ಮ ತರುಣ್ ಸರ್ ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಇವ್ರ ನಂಬರ್ನ ನಾನು ಕ್ಯಾಪ್ಷನಲ್ಲಿ ಹಾಕ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಕೊಂಡ್ರಿ ಸರ್. ತುಂಬ ಕಾಲ್ಗಳು ಬರುತ್ತೆ, ಬೇಜಾರಬೇಡಿ. ಇಲ್ಲ ವಾಟ್ಸಪ್ ಮಾಡಿಬಿಡಿ. ವಾಟ್ಸಪ್ ಮಾಡಿದ್ರೆ ಅವರು ರಿಪ್ಲೈ ಮಾಡ್ತಾರೆ. ಸೊ ನೀವು ವಾಟ್ಸಪ್ ಮಾತ್ರ ಮಾಡಿ, ಕಾಲ್ ಮಾಡೋಕ್ಕೆ ಹೋಗಬೇಡಿ. ಆ ನಂಬರ್ಗೆ ಇವ್ರು ವಾಟ್ಸಪ್ ಮಾಡಿದ್ರೆ ಇವನ್ನ ಡ್ರೈ ಅಂತ ಏನೋ ಅಥವಾ ಟ್ರೈ ಅಂತ ಏನಾದರೂ ಹಾಕಿದ್ರೆ ಸರ್ ರಿಪ್ಲೈ ಮಾಡ್ತಾರೆ. ಫ್ರೀ ಇದ್ದರೆ ಅವಾಗ ಅವ್ರು ಫ್ರೀ ಇದ್ದಾಗ ಶನಿವಾರ ಭಾನುವಾರ ಫ್ರೀ ಇರ್ತಾರೆ, ವೀಕೆಂಡ್ಸ್ ಫ್ರೀ ಇರ್ತಾರೆ. ಬಂದು ಒಂದ್ಸರಿ ನೋಡ್ಕೊಂಡು ಹೋಗ್ಬಿಡಿ. ಹಲ್ಸೂರು ಇಂದಿರಾನಗರ ಈ ಸೈಡ್ ಇದ್ರಂತೂ ಬಿಡಬೇಡಿ. ಒಂದ್ಸರಿ ಬಂದು ಇದ್ರ ಮಜಾನೇ ಬೇರೆ. ಒಂದ್ಸರಿ ಕಿಕ್ಕಾದ್ರೂ ಹೊಡೆದ್ಬಿಟ್ಟು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕವಾದ ಈ ವಿಡಿಯೋ ಒಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.